ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಬೋಟಿಕ್. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೀಗೆ ಮೇಲೆ ತೋರಿಸ್ತಾ ಇದ್ದೀನಲ್ಲ ನೆಕ್ ಕೈಂಡ್ ಸ್ಲೀವ್ಸ್ ಡಿಸೈನು, ಅದರಲ್ಲಿ ಸ್ಲೀವ್ ಡಿಸೈನ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ನೆಕ್ ಡಿಸೈನ್ನ ಹೇಗೆ ಮಾಡಬೇಕು, ತುಂಬ ಈಸಿಯಾಗಿ ಸಿಂಪಲ್ಲಾಗಿರೋ ನೆಕ್ ಡಿಸೈನ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಲ್ಲಿ ನೀವು ಬೋಟ್ ನೆಕ್ನ ಮೇಲ್ಗಡೆ ಇರೋ ಬೋಟ್ ನೆಕ್ನ ಶೇಪ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಈ ಥರ ಈ ಶೇಪಲ್ಲಿ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಈ ಥರ ನೀವು ಇದಕ್ಕೆ ಫುಲ್ ಒಂದು ರೌಂಡ್ ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕೊಂಡ್ಮೇಲೆ ನೆಕ್ಸ್ಟು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನಾನು ಇದು ಫುಲ್ ಟೋಟಲ್ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ಈ ಪೀಸ್ನ. ಇವಾಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಈ ಥರ ಕಟ್ಸ್ ಹಾಕೋಬೇಕು ಕಂಪ್ಲೀಟ್ ಬ್ಲೌಸಿಗೆ. ನೋಡ್ತಾ ಇದ್ದೀರಲ್ಲ, ಈ ಥರ ಕಟ್ಸ್ ಹಾಕೋಬೇಕು. ಹಾಕ್ಕೊಂಡ್ಮೇಲೆ ಈ ಥರ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇದ್ರ ಮೇಲೆ ಐರನ್ ಮಾಡ್ಕೋಬೇಕು. ಫಸ್ಟು ನಾವು ಪ್ರೆಸ್ ಮಾಡಿಕೊಂಡ್ರೆ ಮಾತ್ರ ಶೇಪ್ ಅನ್ನೋದು ನೀಟಾಗಿ ಬರೋಕ್ಕೆ ಸಾಧ್ಯ. ಸೊ ಪ್ರೆಸ್ ಮಾಡ್ಕೊಂಡ್ಮೇಲೆ ನೀವು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೋಬೇಕು. ನೀವು ಈಗ ಇದಕ್ಕೆ ಒಂದು ಪ್ಯಾಚ್ ವರ್ಕ್ ಇದೆ, ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ ಸ್ಟಾರ್ಟಿಂಗ್ಗೆ, ಈ ಥರ ಇಲ್ಲಿ ಸರ್ಕಲ್ ಶೇಪಲ್ಲಿ ಹಾಫ್ ಸರ್ಕಲ್ ಶೇಪಲ್ಲಿ ಒಂದು ಪ್ಯಾಚ್ನ ಆ್ಯಡ್ ಮಾಡ್ತೀವಲ್ಲ ನಾವು, ಅದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಇವಾಗ ಯಾವುದೇ ರೀತಿ ಟಾಪ್ ಸ್ಟಿಚ್ ಹಾಕೊಳ್ಳೋದು ಬೇಡ. ಅದನ್ನು ರೆಡಿ ಮಾಡಿಕೊಂಡು ಅದ್ರ ಜೊತೆಗೇ ಸ್ಟಿಚ್ ಹಾಕೊಂಬಂದರೆ ನಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ಈ ಶೇಪಲ್ಲಿ ನಾನು ಮೇಲ್ಗಡೆ ಪ್ಯಾಚ್ ಅನ್ನೋದು ಹಾಕಬೇಕಾಗಿರೋದ್ರಿಂದ ಈ ಶೇಪಲ್ಲಿ ನಾನು ಬಾರ್ಡರ್ ಮತ್ತು ಒಂದು ಲೈನಿಂಗ್ನ ಕಟ್ ಮಾಡ್ಕೋಬೇಕಿಲ್ಲಿ. ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇಲ್ಲಿ ನೀವು ಸ್ಟಿಚ್ ಹಾಕೋಬೇಕಾಗುತ್ತೆ. ಇವಾಗ ಈ ಥರ ಸ್ಟಿಚ್ ಹಾಕ್ಕೊಂಡ್ಮೇಲೆ ಒಂದು 1/4 ಇಂಚ್ ಡಿಸ್ಟೆನ್ಸಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಥರ ಟರ್ನ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಯಾವುದಾದ್ರೂ ಥ್ರೆಡ್ಸ್ ಇದ್ದರೆ ಕಟ್ ಮಾಡ್ಕೊಳ್ಳಿ, ಫಿನಿಶಿಂಗ್ ನೀಟಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂತು ಅಂತ. ಇವಾಗ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ಚನ್ನು ಈ ಥರ ಹಾಕೊಳ್ಳೋಣ. ಈಗ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಆ ಸ್ಟಿಚ್ ಎಲ್ಲಿದೆನೋ ಅಲ್ಲಿಗೆ ಇದನ್ನು ಈ ಥರ ರೌಂಡ್ ಶೇಪಲ್ಲಿ ನೀವು ಇದನ್ನು ಇಡಬೇಕಾಗುತ್ತೆ. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಬಿಗಿನರ್ಸ್ ಆಗಿದ್ದರೆ ಹೀಗೆ ಸ್ಟಿಚ್ ಮಾಡೋಕ್ಕೆ ಹೋದರೆ ಇದು ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಸ್ವಲ್ಪ ಪಿನ್ನನ್ನು ಹಾಕ್ಕೊಂಡ್ಬಿಡ್ರಿ. ಜಾಸ್ತಿ ಸ್ಟಿಚ್ ಮಾಡಿ ರೂಢಿ ಇದೆ ಅಂದರೆ ಹಾಗೆ ಸ್ಟಿಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಚಿಕ್ಕ ಚಿಕ್ಕ ಪ್ಯಾಚ್ ವರ್ಕ್ಸ್ ಇವೆಲ್ಲ. ಬಟ್ ಬಿಗಿನರ್ಸ್ ಆಗಿದ್ದರೆ ನೀವು ಪರ್ಫೆಕ್ಟ್ ಆಗೋ ತನಕ ಈ ಥರ ಕಂಪ್ಲೀಟಾಗಿ ಪಿನ್ಸ್ ಹಾಕ್ಕೊಳ್ಳಿ. ಈ ಥರ ಪಿನ್ಸ್ ಹಾಕೊಂಡ್ಬಿಟ್ರೆ ನೀವು ಸ್ಟಿಚ್ ಮಾಡೋಕ್ಕಲ್ಲ, ಇದು ಆ ಕಡೆ ಈ ಕಡೆ ಸರಿಯೋದಿಲ್ಲ, ನೀಟಾಗಿ ನಿಮಗೆ ಫಿನಿಶಿಂಗ್ ಬರುತ್ತೆ. ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಎಂಡ್ ಇರುತ್ತಲ್ವ, ಅಲ್ಲಿ ಒಂದು ಸ್ವಲ್ಪ ನೀವು ಈ ಥರ ಡಬಲ್ ಸ್ಟಿಚ್ ಮಾಡ್ಕೋಬೇಕು, ಅಲ್ಲಿ ರಫ್ ಮಾಡ್ಕೋಬೇಕು.
ನೋಡ್ತಾ ಇದ್ದೀರಲ್ವಾ, ಇದಿಷ್ಟು ರೆಡಿ ಆಯಿತು. ಇವಾಗ ಇದಕ್ಕೆ ನಾನು ಓವರ್ಲಾಕ್ ಹಾಕ್ಕೊಂಡು ಬರ್ತೀನಿ. ಈ ಥರ ನೀಟಾಗಿ ಓವರ್ಲಾಕ್ ಆದಮೇಲೆ ಈಗ ಇದು ಮೇಲ್ಗಡೆದು ಫಿನಿಶಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಈ ಥರ ಕ್ರಾಸ್ ಪೀಸಸ್ನ ಲೈನಿಂಗ್ ಕ್ಲಾತಲ್ಲಿ ಕಟ್ ಮಾಡ್ಕೊಂಡಿರ್ತೀನಿ. ಈಗ ಇದನ್ನು ಕ್ರಾಸಾಗಿ ಜಾಯಿಂಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕ್ಲಾತ್ನ ತೆಗೆದುಬಿಟ್ಟು ಈ ಥರ ಫೋಲ್ಡ್ ಮಾಡಬೇಕು. 1/4 ಇಂಚ್ ಡಿಸ್ಟೆನ್ಸಲ್ಲಿ ಲೆವೆಲಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತಲ್ಲ, ಇದು ಫಿನಿಶಿಂಗ್ ನೀಟಾಗಿ ಬರಬೇಕಂದ್ರೆ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕಬೇಕು. ಇದನ್ನು ನೀವು ಹೆಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಹೆಮ್ಮಿಂಗ್ ಮಾಡ್ಕೋಬೇಕು. ಆವಾಗ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡ್ತಾ ಇದ್ದೀರಲ್ವಾ ಫಿನಿಶಿಂಗ್ ಹೇಗಿದೆ ಅಂತ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.